ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈರುಳ್ಳಿ ಕಾವು ಅಥವಾ ಈರುಳ್ಳಿ ಹೂವು ಅಂತ ಹೇಳ್ತಾರೆ, ಅದರದ್ದೊಂದು ಕೋಸಂಬರಿ ಮಾಡ್ತಾಯಿದ್ದೀನಿ. ಅನ್ನ ಸಾಂಬಾರಿಗೆ ನೆಂಚ್ಕೊಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ನೆನೆಸಿಡ್ತಾ ಇದ್ದೀನಿ. ಒಂದು 2ರಿಂದ 3 ಗಂಟೆ ಇದನ್ನ ನೆನೆಸಿಟ್ರೆ ಸಾಕಾಗುತ್ತೆ. ಫಸ್ಟ್ ಇದನ್ನ 1 ಕಪ್ ಕಡಲೆಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು 2ರಿಂದ 3 ಸತಿ ತೊಳ್ಕೊಬೇಕು. ಈಗ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇದು ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಾಗಿದೆ. ಇದನ್ನು ಒಂದು 2ರಿಂದ 3 ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ಹಾಗೆ ಇದು ಈರುಳ್ಳಿ ಕಾವು ಅಂತ ಹೇಳ್ತಾರೆ ಅಥವಾ ಈರುಳ್ಳಿ ಹೂವು, ಈ ಥರ ಇರುತ್ತೆ ನೋಡಿ. ಇದರಲ್ಲಿ ಇನ್ನೊಂದು ಥರ ಬರುತ್ತೆ, ಫ್ರೈಡ್ ರೈಸ್ಗೆಲ್ಲ ಹಾಕ್ತಾರೆ. ಇಷ್ಟು ರೌಂಡಕ್ಕಿರಲ್ಲ ಅದು. ಈ ಥರದ್ದಿದ್ದರೆ ಸಿಕ್ಕಿದ್ರೆ ತಗೊಂಡು ಕೋಸಂಬರಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈಗ ಕಡಲೆಬೇಳೆ ಕೂಡ ನೆಂದಿದೆ. ನಾನು ಅದನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಾವನ್ನ. ಇದು ಇಷ್ಟೇ ಅಂತ ಏನಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕಡಲೆಬೇಳೆ ಎಷ್ಟಿರುತ್ತೋ ಅದಕ್ಕೆ ನೋಡಿಕೊಂಡು ಅದನ್ನ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ 1 ಕಪ್ನಷ್ಟು ನಾನು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ಈ ಥರ ಜಜ್ಜಿದ್ದೀನಿ. ಚೆನ್ನಾಗಿರುತ್ತೆ ಕಟ್ ಮಾಡಿದ್ರೆ ನಮಗೆ ಈರುಳ್ಳಿ ಕಾವು ಯಾವುದು, ಹಸಿಮೆಣ್ಸಿನ್ಕಾಯಿ ಯಾವುದು ಅಂತಲೇ ಗೊತ್ತಾಗಲ್ಲ. ಈ ಥರ ಸ್ವಲ್ಪ ದಪ್ಪ ದಪ್ಪದಾಗಿ ಜಜ್ಜಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಅಂತ ಗೊತ್ತು ಕೂಡ ಆಗುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕಿಷ್ಟೇ ಇಂಗ್ರೀಡಿಯೆಂಟ್ಸು. ಮತ್ತು ಲಾಸ್ಟಲ್ಲಿ ನಿಂಬೆ ಹುಳಿನ ಹಿಂಡ್ಕೊಬೇಕಾಗತ್ತೆ. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಾದರೂ ಸರಿ ಅಥವಾ ಸ್ಪೂನಲ್ಲಾದರೂ ಸರಿ, ಎಲ್ಲ ಉಪ್ಪೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ಇದಕ್ಕೆ ಒಂದು 4ರಿಂದ 5 ಡ್ರಾಪ್ಸ್ ಅಷ್ಟೇ ನಿಂಬೆ ಹುಳಿನ ಹಿಂಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ನಾವು ಕೋಸಂಬರಿಗೆಲ್ಲ ಎಷ್ಟು ಹಾಕ್ಕೊತೀವಿ ಅಷ್ಟು ಹಾಕಿದ್ರೆ ಸಾಕು. ಹೀಗಾಗಿದೆ. ಇದನ್ನು ಅಷ್ಟೇ ಇನ್ನೊಮ್ಮೆ ಮಿಕ್ಸ್ ಮಾಡ್ತೀನಿ. ನೋಡಿದ್ರಲ್ಲ, ಇಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ. ನೀವು ಈ ಥರ ಈರುಳ್ಳಿ ಕಾವು ಸಿಕ್ಕಿದ್ರೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.